ಓಂ ಶಾಂತಿ. ಎಲ್ಲ ಆತ್ಮೀಯ ಸೋದರ ಸೋದರಿಯರಿಗೆ ನನ್ನ ನಮಸ್ಕಾರಗಳು. ನಾವು ಅಷ್ಟಶಕ್ತಿಗಳ ಒಂದು ಸರಣಿಯಲ್ಲಿ ಮುಂದುವರಿತಾ ಇದ್ದೇವೆ. ಧೈರ್ಯದಿಂದ ಮುನ್ನುಗ್ಗಿ ಸಾಧನೆ ಮಾಡಬೇಕಾದ್ರೆ ನಾವೊಬ್ಬರೇ ಮಾಡಲಿಕ್ಕಾಗಲ್ಲ. ಎಂತೆಂಥ ಸಂದರ್ಭಗಳಲ್ಲಿ ನಮಗೆ ಅನ್ಯರ ಸಹಕಾರ ಸಹಯೋಗ ಬೇಕಾಗ್ತದೆ. ಶುಭ ಕಾಮನೆಗಳು, ಶುಭ ಭಾವನೆಗಳು, ಹಿರಿಯರ ಒಂದು ಆಶೀರ್ವಾದ ಇರಬಹುದು, ಕಿರಿಯರ ಒಂದು ಸಹಾಯ ಇರಬಹುದು, ಅತ್ಯವಶ್ಯಕ. ನಾವು ಒಂಟಿಯಾಗಿ ಏನನ್ನೂ ಮಾಡಲಿಕ್ಕಾಗಲ್ಲ. ನಾವು ಹಾಗೇ ಒಂದು ಕೈ ಬೆರಳುಗಳನ್ನು ನೋಡಿದಾಗ ಒಂದು ಬೆರಳು ಏನನ್ನೂ ಮಾಡಲಿಕ್ಕಾಗಲ್ಲ. ಉದ್ದಿದೆ ಅಂತ ಅಹಂಕಾರ ಪಡೋ ಒಂದು ಬೆರಳು ಒಂದು ಸಾಧನೆ ಮಾಡಲಿಕ್ಕಾಗಲ್ಲ. ಅದಕ್ಕೆ 5 ಬೆರಳುಗಳ ಸಹಾಯ ಬೇಕು. 5 ಬೆರಳುಗಳ ಸಹಾಯ ಮಾಡಿದರೆ ಅಸಾಧ್ಯವಾದದ್ದು ಸಹ ಸಾಧ್ಯ ಆಗ್ತದೆ. ಆ ಮುಷ್ಟಿಯಲ್ಲಿ ನಾವು ಅಗಾಧವಾದಂಥ ಶಕ್ತಿಯನ್ನು ಕಾಣ್ತೇವೆ. ಹಾಗೆ ಒಂದೊಂದೇ ಬೆರಳು ನಾನು ಏನಾದರೂ ಮಾಡ್ತೇನೆ ಅಂದರೆ ಅದು ಸಾಧ್ಯ ಆಗಲ್ಲ. ಅದೇ ರೀತಿ ಯಾವುದೇ ಕೆಲಸ ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ಸರ್ವರ ಸಹಯೋಗದಿಂದ ಸುಖಮಯ ಸಂಸಾರ ಅಂತ ಹೇಳ್ತೀವಿ. ಒಗ್ಗಟ್ಟೇ ಬಲ ಅಂತ ಹೇಳ್ತೀವಿ. ವೇರ್ ದೇರ್ ಈಸ್ ಸ್ಟ್ರೆಂಗ್ತ್ ದೇರ್ ಈಸ್ ವಿನ್ ಅಂತ ಹೇಳ್ತೀವಿ. ನಾವಿವತ್ತು ಒಗ್ಗಟ್ಟಿನಿಂದ ಒಬ್ಬರು ಶತ್ರುಗಳನ್ನು ಎದುರಿಸ್ಬೋದು, ಯುದ್ಧವನ್ನು ಗೆಲ್ಲಬಹುದು, ಶತ್ರು ಸಂಹಾರ ಮಾಡ್ಬೋದು. ಹಾಗೆ ರಾಜಯೋಗದಿಂದ ಸಹಯೋಗದ ಶಕ್ತಿ, ಪವರ್ ಆಫ್ ಕೋಆಪ್ರೇಷನ್ ಅಂತ ಹೇಳ್ತೇವೆ ನಾವು. ಸರ್ವರು ಕೈಜೋಡಿಸಬೇಕು. 1 1 11 ಆಗ್ತದೆ. 1 1 1 ಅಲ್ಲ, ಒಂದರ ಪಕ್ಕಕ್ಕೆ ನಾವು 1 ಬರೆದ್ರೆ 11 ಆಗ್ತದೆ. ಒಂದರ ಜೊತೆಗೆ 2 ಬರೆದ್ರೆ 12 ಆಗ್ತದೆ. ಅಸಾಧ್ಯವಾದದ್ದನ್ನು ನಾವು ಸಾಧ್ಯ ಮಾಡಲಿಕ್ಕಾಗ್ತದೆ. ಅಕ್ಬರ್ ಬೀರಬಲ್ ಕಥೆಯಲ್ಲಿ ನಾವು ನೋಡ್ತೇವೆ, ಒಗ್ಗಟ್ಟಿನಲ್ಲಿ ಎಂತಹ ಶಕ್ತಿ ಇದೆ, ಅಗಾಧವಾದ ಶಕ್ತಿ ಇದೆ. ಒಬ್ಬರಿಗೆ ನಾವು 1 ಕಡ್ಡಿಯನ್ನು ಕೊಟ್ಟರೆ ಪಟ್ಟಂತ ಮುರಿದು ಬಿಡ್ತಾರೆ. ಅದೇ ಒಂದು 10-20 ಕಟ್ಟಿಗೆಗಳನ್ನು ನಾವು ಒಂದು ಹೊರೆಯಾಗಿ ಕೊಟ್ಟರೆ, ದಾರದಿಂದ ಹಗ್ಗದಿಂದ ಬಿಗಿದು ಕೊಟ್ಟರೆ ಅದನ್ನು ಮುರಿಯೋದಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಇವತ್ತು ನಮ್ಮೆಲ್ಲರಲ್ಲಿ ಒಂದು ಸಾಧನೆ ಮಾಡಬೇಕು. ಅದು ಮನೆ ಕಾರ್ಯ ಇರ್ಬೋದು, ಸಂಸ್ಥೆ ಕಾರ್ಯ ಇರ್ಬೋದು, ದೇಶದ ಕಾರ್ಯ ಇರ್ಬೋದು. ಒಬ್ಬೊಬ್ಬರೇ ಮಾಡಲಿಕ್ಕಾಗಲ್ಲ. ನಾವೆಲ್ಲರೂ ಸಹ ಅದಕ್ಕೆ ಕೈ ಜೋಡಿಸಬೇಕು. ಆಗ 10 ಗಂಟೆ ಬೇಕಾಗುವಂಥ ಕೆಲಸವನ್ನು ನಾವು 1 ಗಂಟೆಯಲ್ಲಿ ಮಾಡಿ ಮುಗಿಸ್ತೇವೆ. ಚೆನ್ನಾಗಿ ಮಾಡ್ತೇವೆ, ಕಾರ್ಯಕ್ರಮ ಸಹ ಸಕ್ಸಸ್ ಆಗ್ತದೆ. ಹಾಗಂತ ದೊಡ್ಡದೇ ಮಾಡಬೇಕು ಅಂತ ಏನಿಲ್ಲ. ಅದನ್ನು ನಾವು ರಾಮಾಯಣದಲ್ಲಿ ನೋಡ್ತೇವೆ. ಸೇತುವೆ ಕಟ್ಟಬೇಕಾದ್ರೆ ಕೋತಿಗಳೆಲ್ಲ ದೊಡ್ಡ ದೊಡ್ಡ ಬಂಡೆಗಳನ್ನು ತಂದು ಹಾಕಿದವು. ಸಣ್ಣ ಕಪಿಗಳು ಸಣ್ಣದನ್ನು ತಂದು ಹಾಕಿದರೆ ದೊಡ್ಡದನ್ನು ತಂದು ಹಾಕ್ತವೆ. ಅಲ್ಲೇ ಇರುವಂಥ ಅಳಿಲು ನಾನು ಇದರಲ್ಲಿ ಸಹಾಯ ಮಾಡಬೇಕು ಅಂತ ಅದು ನೀರಲ್ಲಿ ಮುಳುಗಿ ಮತ್ತೆ ಮರಳಿನಲ್ಲಿ ಮುಳುಗಿ ತನ್ನ ಮೈಯೆಲ್ಲ ಮರಳನ್ನು ತಗೊಂಡು ಆ ಸೇತುವೆ ಜಾಗದಲ್ಲಿ ಅದನ್ನು ಜಾಡಿಸ್ತಿತ್ತು. ಇದನ್ನು ನಾವು ಅಳಿಲು ಸೇವೆ ಅಂತ ಇವತ್ತಿನವರೆಗೂ ನೆನಪು ಮಾಡ್ಕೋತೇವೆ. ಹಾಗೆಯೇ ಶ್ರೀಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿದ. ಅವನಿಗೆ ಒಂದನ್ನು ಎತ್ತೋದೇನು ಅಸಾಧ್ಯ ಅಲ್ಲ. ಆದರೆ ಎಲ್ಲರ ಸಹಯೋಗದಿಂದ, ಎಲ್ಲರ ಒಂದು ಬೆರಳಿನ ಸಹಯೋಗದಿಂದ ಅದನ್ನು ಎತ್ತಿದ ಅಂತ ಇವತ್ತು ನಾವು ವೃತ್ತಾಂತವನ್ನು ಕೇಳ್ತೇವೆ. ಅಂದರೆ ಎಲ್ಲದಕ್ಕೂ ಎಲ್ಲರ ಸಹಯೋಗ ತುಂಬ ಅವಶ್ಯಕ. ಅದರ ಫಲವು ನಮಗೆ ಸಿಗ್ತದೆ. ಒಬ್ಬರೇ ಮಾಡಿದರೆ ನಾನು ಮಾಡಿದೆ ಅನ್ನುವಂಥ ಅಹಂಕಾರ ಬರ್ತದೆ. ಒಂದೊಂದು ಬಾರಿ ಅದು ದುರ್ಗುಣವಾಗಿ ಪರಿಣಮಿಸ್ತದೆ. ಅದಕ್ಕೆ ಯಾವಾಗಲೂ ಸಹ ಎಲ್ಲ ಕಾರ್ಯವನ್ನು ಎಲ್ಲರೂ ಕೈಜೋಡಿಸಿ ಮಾಡಿದಾಗ ಒಂದು ಸಂತೃಪ್ತಿ, ಒಂದು ಧನ್ಯತೆಯ ಭಾವ ಇರ್ತದೆ. ಇಂಥ ಒಂದು ದೊಡ್ಡ ಕಾರ್ಯದಲ್ಲಿ ನಾನು ಸಹ ಸಹಾಯ ಮಾಡಿದೆ ಅನ್ನುವಂತಹ ಆತ್ಮತೃಪ್ತಿ ಇರ್ತದೆ. ಹಾಗೆಯೇ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಸ್ವಯಂ ಭಗವಂತನೇ ಈ ಒಂದು ಮಹಾನ್ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ವಿಶ್ವ ಪರಿವರ್ತನೆ, ಜಗತ್ ಪರಿವರ್ತನೆ, ವಿಶ್ವ ಕಲ್ಯಾಣವನ್ನು ಮಾಡ್ತಾ ಇದ್ದಾರೆ.
ಹಾಗಂತ ಒಬ್ಬರೇ ಮಾಡ್ತಾ ಇಲ್ಲ. ಎಲ್ಲರೂ ಸಹ ನಾವು ಇವತ್ತು ಭಗವಂತನ ಮಕ್ಕಳಾಗಿ ಈಶ್ವರಿಯ ವಿದ್ಯಾರ್ಥಿಗಳಾಗಿ ಅದರಲ್ಲಿ ಕೈ ಜೋಡಿಸ್ತಾ ಇದ್ದಾವೆ. ಹೇಗೆ? ತನು, ಮನ, ಧನ, ಸಮಯ, ಸಂಬಂಧ, ಸಂಪರ್ಕದಿಂದ ನಮ್ಮಿಂದ ಎಷ್ಟಾಗತ್ತೆ, ಹೇಗೆ ಅಳಿಲ್ ಸೇವೆ ಅಂತ ಹೇಳ್ತೇವೆ, ಎಷ್ಟಾಗತ್ತೋ ಅಷ್ಟು ನಮ್ಮ ಒಂದು ಸಮಯ ಕೊಡ್ತೇವೆ. ನಾವು ಕರ್ಮದಲ್ಲಿ ಕೈ ಜೋಡಿಸ್ತೇವೆ, ಯೋಗದ ಕಾರ್ಯಕ್ರಮದಲ್ಲಿ ಕೈ ಜೋಡಿಸ್ತೇವೆ, ಅಥವಾ ಒಂದು ಮಹತ್ ಕಾರ್ಯಕ್ರಮವಿದ್ದಾಗ ಎಲ್ಲ ರೀತಿಯಿಂದ ನಾವು ಸಹಯೋಗ ಕೊಡ್ತೇವೆ. ಹಾಗಾಗಿ ಜಗತ್ತಿನ ಒಂದು ಮೂಲೆಯಲ್ಲಿರುವಂಥ ಒಂದು ಸಂಸ್ಥೆ ಈ 88 ವರ್ಷಗಳಲ್ಲಿ ವಿಶ್ವವಿಖ್ಯಾತವಾಗಿದೆ. 140 ದೇಶಗಳಲ್ಲಿ ತನ್ನ ಶಾಖೆಯನ್ನು ತೆರೆದು ಒಂದು ವಿಹಂಗಮ ಸೇವೆಯನ್ನು ಸರ್ವ ರೀತಿಯಲ್ಲಿ ಮಾಡ್ತಾ ಇದೆ. ಅಂದರೆ ಅದರ ಹಿಂದೆ ಇರೋದು ಸಂಘಟನೆಯ ಶಕ್ತಿ, ಸಹಯೋಗದ ಶಕ್ತಿ. ಇಲ್ಲಿ ಯಾರೂ ಸಹ ನಾನು ಮಾಡ್ತೇನೆ, ನಾನು ಮಾಡಲ್ಲ, ನಾನೇ ಮಾಡ್ತೇನೆ ಅನ್ನುವ ಶಬ್ದಗಳಿಲ್ಲ. ಪರಮಾತ್ಮನ ಕಾರ್ಯ, ಭಗವಂತನ ಕಾರ್ಯ, ದೇವರ ಈ ಕಾರ್ಯದಲ್ಲಿ ನಾನು ಮಾಡಬೇಕು, ನನ್ನದನ್ನು ಸಫಲ ಮಾಡ್ಕೋಬೇಕು. ನಾನು ಮಾಡಿದರೆ ಭಗವಂತನ ಕಾರ್ಯ ಆಗ್ತದೆ ಅಂತಲ್ಲ, ಅದು ನನಗೆ ಅವಕಾಶ ಸಿಕ್ಕಿದೆ, ನಾನು ಅದನ್ನು ಉಪಯೋಗಿಸ್ಬೇಕು. ಯಾರಿಗೋಸ್ಕರ ಅಂತಲ್ಲ, ಭಗವಂತನಿಗೋಸ್ಕರ ಅಂತನೂ ಅಲ್ಲ, ನನಗೋಸ್ಕರ, ನನ್ನ ನೆಮ್ಮದಿಗೋಸ್ಕರ, ನನ್ನ ಸಾಫಲ್ಯತೆಗೋಸ್ಕರ. ಪ್ರತಿಯೊಬ್ಬ ಈಶ್ವರಿಯ ವಿದ್ಯಾರ್ಥಿ ಸರ್ವ ರೀತಿಯಿಂದ, ಕೆಲವರು ಸಂಪೂರ್ಣ ಸಮರ್ಪಿತರಾಗಿ ತಮ್ಮ ಜೀವನವನ್ನೇ ಮುಡಿಪಿಡ್ತಾರೆ. ಕೆಲವರು ಗೃಹಸ್ಥಿಗಳು, ಪ್ರವೃತ್ತಿ ಮಾರ್ಗದವರು, ಕ್ಲಾಸಿಗೆ ಬರ್ತಾರೆ, ಮುರಳಿ ಕೇಳ್ತಾರೆ, ಆದರ್ಶ ಜೀವನವನ್ನು ನಡೆಸಿ 10 ಜನರನ್ನು ಆಕರ್ಷಣೆ ಮಾಡ್ತಾರೆ, ಜ್ಞಾನದ ಮಹತ್ವವನ್ನು ತಿಳಿಸ್ಕೊಡ್ತಾರೆ. ಕೆಲವರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮ ಸಹಯೋಗವನ್ನು ಕೊಡ್ತಾರೆ. ಇನ್ನು ಕೆಲವರು ಸಹಯೋಗಿಗಳು ಧನ ಸೇವೆ ಮಾಡ್ತಾರೆ, ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ. ಆ ರೀತಿಯಾಗಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಸರ್ವರ ಸಹಯೋಗ ಭಾಳ ಮುಖ್ಯವಾದದ್ದು. ಸಂಘಟನೆಯ ಶಕ್ತಿನೂ ಸಹ ಭಾಳ ಮುಖ್ಯವಾದದ್ದು. ಕೊನೆಗೊಂದು ಉದಾಹರಣೆ ಕೊಡ್ತೇನೆ ನಾನು. ಒಂದು ಕಾಡಿನಲ್ಲಿ ತುಂಬ ಬೆಂಕಿ ಹತ್ಕೊಂಡ್ಬಿಟ್ಟಿತ್ತು. ಆವಾಗ ಒಂದು ಗುಬ್ಬಿ ನೋಡ್ತು. ಆ ಗುಬ್ಬಿಗೆ ವಿಚಾರ ಬಂತು, ಈ ಬೆಂಕಿ ಆರಿಸ್ಬೇಕು ಅಂತ. ಏನು ಮಾಡ್ಬೋದು? ಅಲ್ಲಿ ಒಂದು ಮರ ಇತ್ತು, ಆ ಮರದಲ್ಲಿ ಎಲ್ಲ ಥರದ ಹಕ್ಕಿಗಳಿದ್ವು. ಈ ಗುಬ್ಬಿ ಹೋಗಿ ತನ್ನ ಚುಂಚಿನಲ್ಲಿ ಎಷ್ಟು ನೀರು ಬರುತ್ತೋ ಅದನ್ನಲ್ಲಿ ಹಾಕಕ್ಕೆ ಶುರು ಮಾಡ್ತು. ಬೇರೆವೆಲ್ಲ ಪಕ್ಷಿಗಳು ನೋಡಿ ನಗೋದಕ್ಕೆ ಶುರು ಮಾಡಿದ್ವು. ಅಯ್ಯೋ, ಇದೇನು ಒಂದು ಇಷ್ಟು ಪಕ್ಷಿ ಇದೆ, ಅದ್ರ ಚುಂಚಲ್ಲಿ ಬರೋದೆಷ್ಟಪ್ಪ, 1-2 ಹನಿ ನೀರು. ಅದನ್ನು ಹಾಕಿದ ಕಾಡಿನ ಬೆಂಕಿಯನ್ನು ಆರಿಸ್ತದ ಅಂತ ಯೋಚನೆ ಮಾಡಿ ಸ್ವಲ್ಪ ನಗ್ತಾ ಇದ್ವು. ಆ ಸಮಯದಲ್ಲಿ ಅಲ್ಲಿ ನೀರು ಕುಡಿಯೋದಕ್ಕೆ ಒಂದು ಆನೆ ಹಿಂಡು ಬಂತು. ಅದರಲ್ಲಿಂದ ಒಂದು ಆನೆದು ಇದ್ರ ಕಡೆ ಗಮನ ಬಂತು. ಗುಬ್ಬಿ ಇಲ್ಲಿ ನೀರು ತಗೊಳ್ಳೋದು, ಅಲ್ಲಿ ಹಾರಿ ಹೋಗಿ ಹಾಕೋದು. ಆವಾಗ ಅದಕ್ಕೆ ಆ ಬೆಂಕಿ ಹತ್ತಿದ್ದು ಕಾಣ್ತು. ಆವಾಗ ಎಲ್ಲ ಆನೆಗಳು ತಮ್ಮ ಸೊಂಡಿಲಲ್ಲಿ ನೀರು ತಗೊಂಡು ಹೋಗಿ ಅಲ್ಲಿ ಹಾಕಿದ್ವು. ಹೀಗೆ ಆ ಒಂದು ಕಾರ್ಯಕ್ಕೆ ಈ ಒಂದು ಸಣ್ಣ ಗುಬ್ಬಿ ಪ್ರೇರಣೆ ಆಯಿತು. ನಾವಿವತ್ತು ಚಿಕ್ಕವ್ರು ಇರ್ಬೋದು, ನಮ್ಮಿಂದ ಮಾಡಲಿಕ್ಕಾಗದೇ ಇರ್ಬೋದು, ಆದರೆ ನಾವು ಮಾಡಿದಂಥ ಒಂದು ಸಣ್ಣ ಕಾರ್ಯ ದೊಡ್ಡ ದೊಡ್ಡ ಜನರಿಗೆ ಪ್ರೇರಣೆಯಾದರೆ ಅವರಿಂದ ದೊಡ್ಡ ಕಾರ್ಯ ಆಗ್ತದೆ ಅಂತ ಹೇಳ್ಬೋದು. ಅದಕ್ಕೆ ನಾನೆಷ್ಟವರು, ನಾನು ಮಾಡಿದರೆ ಏನಾಗ್ತದೆ, ಈ ಎಲ್ಲ ಭಾವನೆಗಳನ್ನು ಬಿಟ್ಟು ನಾವು ಸರ್ವರೂ ಸಹ ಇದರಲ್ಲಿ ಕೈ ಜೋಡಿಸಿದರೆ, ನಾವು ನೀವು ಸೇರಿ ನಾವೆಲ್ಲರೂ ಬಯಸುವಂತಹ, ಅಪೇಕ್ಷಿಸುವಂತಹ ಸುಖಿ ರಾಜ್ಯವನ್ನು, ಸುಖ ಶಾಂತಿ ಸಮೃದ್ಧಿ ರಾಜ್ಯವನ್ನು ತರಬಹುದು. ಈಶ್ವರೀಯ ವಿಶ್ವವಿದ್ಯಾಲಯದ ಗುರಿ ಉದ್ದೇಶನೇ ಸರ್ವರು ಸೇರಿ ಸ್ವರ್ಗವನ್ನು ಈ ಧರೆಗೆ ತರೋದು. ನಾವು ನೀವು ಇದರಲ್ಲಿ ಜೋಡಿಯಾಗೋಣ, ಕೈ ಜೋಡಿಸೋಣ, ಈ ಕಾರ್ಯವನ್ನು ಸಂಪನ್ನಗೊಳಿಸೋಣ ಅಂತ ಹೇಳ್ತಾ, ಸಹಯೋಗದ ಶಕ್ತಿಯೂ ಸಹ ಅಷ್ಟೇ ಮುಖ್ಯವಾದದ್ದು. ನಮ್ಮ ಮುಂದಿನ ಸಂಚಿಕೆಯಲ್ಲಿ ಕೊನೆ ಶಕ್ತಿ ಅಷ್ಟಶಕ್ತಿಗಳಲ್ಲಿ ಒಂದು, ಅದು ಸಂಕುಚಿತಗೊಳಿಸುವ ಶಕ್ತಿ, ಅದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಅಲ್ಲಿವರೆಗೆ ತಮ್ಮೆಲ್ಲರಿಗೂ ಶುಭ ಹಾರೈಕೆಗಳು. ನಮಸ್ಕಾರ.